ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಸಂತಾನ ಗೋಸ್ವಾಮಿಯವರು ಚೈತನ್ಯ ಮಹಾಪ್ರಭುಗಳ ಶಿಷ್ಯರು, ಮಹಾನ್ ವಿದ್ವಾಂಸರು, ಬೃಂದಾವನದಲ್ಲಿ ನೆಲೆಸಿದವರು. ಅವರ ಸೋದರಳಿಯ ಜೀವ ಗೋಸ್ವಾಮಿ ತರುಣ, ಸಮರ್ಥ ಹಾಗೂ ಮಾವನಂತೆ ಖ್ಯಾತ ವಿದ್ವಾಂಸ. ಇಡೀ ಬೃಂದಾವನದ ವಿದ್ವಾಂಸ ಮಂಡಳಿಗೆ ಇವರೇ ಕಿರೀಟಪ್ರಾಯರು. ಒಂದು ಬಾರಿ ಕಾಶಿಯಿಂದ ಒಬ್ಬ ಪ್ರಸಿದ್ಧ ಪಂಡಿತರು ಬೃಂದಾವನಕ್ಕೆ ಬಂದರು. ಪಂಡಿತರನ್ನೆಲ್ಲ ಕರೆದು ತಮ್ಮ ಸಾಧನೆಗಳನ್ನೆಲ್ಲ ವಿವರಿಸಿ, ತಾವು ಇದುವರೆಗೂ ಯಾವ ಯಾವ ಪಂಡಿತರನ್ನು ವಾದ ವಿವಾದಗಳಲ್ಲಿ ಜಯಿಸಿ ಬಂದಿದ್ದೇನೆ ಅಂತ ಹೇಳಿ ತಾವು ತಂದಿದ್ದ ಜಯಪತ್ರಗಳನ್ನು ತೋರಿಸಿದ್ರು. ನಿಮ್ಮಲ್ಲಿ ಯಾರಾದರೂ ನನ್ನ ಜೊತೆ ವಾದ ಮಾಡುವುದಾದರೆ ಬನ್ನಿ, ಇಲ್ಲವಾದರೆ ಸೋಲನ್ನೊಪ್ಪಿ ಜಯಪತ್ರ ಬರೆದುಕೊಡಿ ಅಂತ ಆಹ್ವಾನಿಸಿದರು. ಆಗ ಪಂಡಿತರು, ನಮ್ಮಲ್ಲಿ ಸರ್ವಶ್ರೇಷ್ಠರೆಂದರೆ ಸಂತಾನ ಗೋಸ್ವಾಮಿಯವರು ಮತ್ತು ಅವರ ಶಿಷ್ಯ ಜೀವ ಗೋಸ್ವಾಮಿಯವರು. ಅವರೇ ನಿಮ್ಮನ್ನು ಶ್ರೇಷ್ಠರೆಂದು ಒಪ್ಪಿಕೊಂಡ್ರೆ ನಾವು ಜಯಪತ್ರಕ್ಕೆ ಸಹಿ ಹಾಕಿ ಕೊಡ್ತೇವೆ ಅಂತ ಪಂಡಿತರನ್ನು ಸಂತಾನ ಗೋಸ್ವಾಮಿಯವರ ಕಡೆಗೆ ಕರೆದೊಯ್ದರು. ಪಂಡಿತರು ಅವರ ಮುಂದೆ ಮತ್ತೆ ತಮ್ಮ ಸಾಧನೆಯನ್ನೆಲ್ಲ ಹೇಳಿಕೊಂಡರು. ಆಗ ಸಂತಾನ ಗೋಸ್ವಾಮಿಯವರು, ಸ್ವಾಮಿ, ತಾವು ಮಹಾಜ್ಞಾನಿಗಳೆಂದು ತಮ್ಮನ್ನು ನೋಡಿದ ತಕ್ಷಣವೇ ಗೊತ್ತಾಗತ್ತೆ. ತಮ್ಮ ಜೊತೆಗೆ ವಾದ ಮಾಡುವುದು ನನ್ನಿಂದ ಸಾಧ್ಯವಿಲ್ಲ ಅಂತ ಹೇಳಿ ಜಯಪತ್ರಕ್ಕೆ ಸಹಿ ಮಾಡಿ ಕೊಟ್ಟೇ ಬಿಟ್ರು. ತೃಪ್ತರಾದ ಪಂಡಿತರು ತಮ್ಮ ಪಲ್ಲಕ್ಕಿಯಲ್ಲಿ ಕುಳಿತು ಸಂಭ್ರಮದ ಮೆರವಣಿಗೆಯಲ್ಲಿ ಮತ್ತೊಂದು ಊರಿಗೆ ಹೊರಟು. ದಾರಿಯಲ್ಲಿ ತರುಣ ವಿದ್ವಾಂಸ ಜೀವ ಗೋಸ್ವಾಮಿ ಕಂಡ್ರು. ಆಗ ಪಂಡಿತರು ಪಲ್ಲಕ್ಕಿಯಿಂದ ಕೆಳಗಿಳಿದು ಬೃಂದಾವನದಲ್ಲಿ ನಡೆದುದೆಲ್ಲವನ್ನ ಹೇಳಿ ಸಂತಾನ ಗೋಸ್ವಾಮಿಯವರು ಸಹಿ ಮಾಡಿಕೊಟ್ಟಿದ್ದ ಜಯಪತ್ರವನ್ನು ತೋರಿಸಿದ್ರು. ಜೀವ ಗೋಸ್ವಾಮಿಗೆ ಸಿಟ್ಟು ಬಂತು. ತಮ್ಮ ಗುರು ಅದೇಗೆ ಸೋಲನ್ನೊಪ್ಪಿಕೊಂಡ್ರು ನೋಡಿ ಪಂಡಿತರೆ, ನೀವು ನನ್ನೊಡನೆ ವಾದ ಮಾಡಿ ಜಯಿಸಿದ ಮೇಲೆ ತಾವು ಬೃಂದಾವನವನ್ನು ಗೆದ್ದ ಹಾಗೆ ಅಂತ ಹೇಳಿ ಹತ್ತಿರದ ದೇವಸ್ಥಾನಕ್ಕೆ ಪಂಡಿತರನ್ನು ಕರೆದೊಯ್ದರು. ಅಲ್ಲಿ ವಾದ ವಿವಾದ ನಡೀತು. ಪಂಡಿತರು ಪೂರ್ತಿಯಾಗಿ ಸೋತೇ ಹೋದರು. ಮುಖಭಂಗವಾಗಿ ಈಗ ತಾವೇ ಜೀವ ಗೋಸ್ವಾಮಿಯವರಿಗೆ ಜಯಪತ್ರ ಬರೆದುಕೊಟ್ರು. ಈ ತರುಣ ಗುರು ಸಂತಾನ ಗೋಸ್ವಾಮಿಯವರು ಬರೆದುಕೊಟ್ಟಿದ್ದಂಥ ಜಯಪತ್ರವೊಂದನ್ನು ಬಿಟ್ಟು ಉಳಿದೆಲ್ಲವನ್ನ ಹರಿದು ಹಾಕಿ ದೂರೇ ಬಿಟ್ಟ. ತಮಗೆ ಪಂಡಿತರು ಕೊಟ್ಟ ಜಯಪತ್ರವನ್ನು ಕೈಯಲ್ಲಿ ಹಿಡಿದುಕೊಂಡು ಹೆಮ್ಮೆಯಿಂದ ಸಂತೋಷದಿಂದ ಸಂತಾನ ಗೋಸ್ವಾಮಿಯವರ ಮನೆಗೆ ಬಂದರು. ಮಾವ, ಇದೇ ನೀವು ಹೀಗೆ ವಾದ ಮಾಡದೆ ಜಯಪತ್ರವನ್ನು ಬರೆದುಕೊಟ್ರಿ ಅಂತ ತಮ್ಮ ಸಾಧನೆಯನ್ನು ತೋರಿಸಿದ್ರು. ಮಾವನಿಗೆ ಸಮಾಧಾನವಾಗಲಿಲ್ಲ. ಒಂದು ಚೀಲದಲ್ಲಿ ತಮ್ಮೆಲ್ಲ ಬಟ್ಟೆಗಳನ್ನು ಪುಸ್ತಕಗಳನ್ನು ತುಂಬಿಕೊಂಡು ಮನೆಯಿಂದ ಹೊರಗೆ ಹೋಗಲಿಕ್ಕೆ ನಡೆದ್ರು. ಅಳಿಯ ಕಾರಣ ಕೇಳಿದಾಗ ಹೇಳಿದ್ರು, ನಿನಗೆ ವಿದ್ಯೆಯನ್ನು ಕಲಿಸಿದ್ರೆ, ಆದರೆ ವಿನಯವನ್ನು ಕಲಿಸ್ಲಿಕ್ಕಾಗಲೇ ಇಲ್ಲ. ಆದ್ದರಿಂದ ನಾನು ಗುರುವಾಗಲಿಕ್ಕೆ ಅನರ್ಹ. ನಿನಗೆ ಪ್ರಶಸ್ತಿ ಆಗಬೇಕು. ಆಧ್ಯಾತ್ಮದ ಸಾಧನೆಯ ದಾರಿಯಲ್ಲಿ ಯಾರೂ ಗೆಲ್ಲೋದಿಲ್ಲ ಮತ್ತು ಸೋಲೋದಿಲ್ಲ ಕೂಡ. ಎಲ್ಲರೂ ಕೂಡ ವಿದ್ಯಾರ್ಥಿಗಳೇ. ಗೆದ್ದೆ ಎನ್ನುವ ಅಹಂಕಾರ ಬಂದ ತಕ್ಷಣ ಸಾಧನೆ ನಿಂತೇ ಬಿಡ್ತದೆ. ಅಳಿಯ ಮಾವನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ. ಪ್ರಶಸ್ತಿ ಪತ್ರ ಹರಿದು ಹಾಕಿದ. ವಿನಯವಿಲ್ಲದ ವಿದ್ಯೆ ಅಹಂಕಾರದ ಡಮರು. ಕತೆ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದ.